ತುಂಬ ದಿವಸ ಆಯಿತು, ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ದೆ ಇಷ್ಟು ಕ್ರೌಡ್ ಇರಲ್ಲ ಅಂತ, ಬಟ್ ಎಕ್ಸ್ಪೆಕ್ಟ್ ಮಾಡಿದ್ನಿಂದ ಜಾಸ್ತಿ ಕ್ರೌಡೇ ಇದೆ. ಮಾರ್ನಿಂಗ್ 5 ಗಂಟೆಗೆ ಎದ್ದು ಬರ್ಬೇಕು ಇಲ್ಲಿಗೆ. ತುಂಬ ಕ್ಯೂ ಇರುತ್ತೆ, ವೇಟ್ ಮಾಡ್ಕೊಂಡು ತಿನ್ನಬೇಕು. ಭಾರಿ ಟೇಸ್ಟ್ ಆಗಿರುತ್ತೆ ಫುಡ್ಡು. 3:30ಗೆ ಅಲಾರ್ಮ್ ಇಟ್ಕೊಂಡಿದ್ದು ಲೈನಲ್ಲಿ ನಿಂತ್ಕೊಂಡು ಇವಾಗ ಜಸ್ಟ್ ನೌ ವಿ ರೀಚ್. ಇಟ್ಸ್ ವೆರಿ ನೈಸ್, ಟೇಸ್ಟಿ, ಆಸಮ್ ಆಗಿದೆ. ಒನ್ ವರ್ಡ್ ಆಸಮ್. ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿದೆ. ತುಂಬಾ ಜನ ಹೇಳಿದ್ರು, ಅದಕ್ಕೆ ಟೇಸ್ಟ್ ಮಾಡ್ತಾ ಬಂದೆ. ಟೇಸ್ಟ್ ತುಂಬಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಟೇಸ್ಟ್. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಫುಡ್ ಅಡ್ಡಾ. ನಾನು ಮಾಹಿ. ಇವತ್ತು ನಾವು ಹೊಸಕೋಟೆಯಲ್ಲಿರೋ ಒನ್ ಆಫ್ ದ ಫೇಮಸ್ ಆನಂದ್ ಬಿರಿಯಾನಿ ಸೆಂಟರ್ಗೆ ಬಂದಿದ್ದೀವಿ. ಇಲ್ಲಿ ತುಂಬ ಬಿರಿಯಾನಿ ಫೇಮಸ್ ಅಂತ ಎಲ್ಲ ಕಡೆ ಕೇಳಿದ್ದೀವಿ. ಅದರಿಂದ ಇಲ್ಲಿ ಬಂದು ನೋಡಿದ್ಮೇಲೆ ಇನ್ನೂ ನಮಗೆ ಕನ್ಫರ್ಮ್ ಆಗಿದ್ದು ಹೆಂಗೆ ಅಂದರೆ 2-2.5 ಕಿಲೋಮೀಟರ್ ಕ್ಯೂ ಅಲ್ಲಿ ಜನ ನಿಂತಿದ್ದಾರೆ. ಈಗ ನಾವು ಅಲ್ಲಿ ನಿಂತು ಹೆಂಗಿದೆ ಏನು ಅಂತ ಟೇಸ್ಟ್ನ ನೋಡೋಣ ಬನ್ನಿ. ಅದರಲ್ಲೂ ಕಾದು ತಿನ್ನೋದ್ರಲ್ಲಿ ಮಜಾ ಜಾಸ್ತಿ ಅಂತಾರೆ. ಬನ್ನಿ ನೋಡೋಣ. ಫೈನಲಿ 2 ಕಿಲೋಮೀಟ್ರು ಕ್ಯೂ ಅಲ್ಲಿ ನಿಂತ್ಕೊಂಡು ಕಾಯ್ಕೊ ಬಂದಿದ್ದಕ್ಕೆ ಆನಂದ ದಮ್ ಬಿರಿಯಾನಿ ಇವಾಗ ನಮ್ಮ ಮುಂದೆ ಇದೆ. ಹಿಂಗಿದೆ ಏನು ಟೇಸ್ಟು, ಸ್ಮೆಲ್ಲಿಗೆ ಬಾಯಲ್ಲಿ ನೀರು ಬರ್ದಂಗೆ ಇದೆ. ಜೊತೆಗೆ ಕಾಲು ಸೂಪ್ ಬೇರೆ ಇದೆ. ಹೆಂಗಿದೆ ನೋಡೋಣ ಬನ್ನಿ. ಫಸ್ಟು ರೈಸ್ನ ಒಂದು ತುತ್ತಾದರೂ ಬಾಯಿಗೆ ಹಾಕಿದ್ರೇ ಅದರ ಟೇಸ್ಟು. ಇವಾಗ ಬಾಯಿಗೆ ನೋಡೋಣ. ಐತೆ ಉಪ್ಪು, ಹುಳಿ, ಖಾರ. ಇವ್ರದ್ದು ಆ್ಯಕ್ಚುಲಿ ತುಂಬ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾರೆ. ಅಂದರೆ ಎಲ್ಲ ಹಳ್ಳಿ ಸೊಗಡಲ್ಲಿರುತ್ತಲ್ಲ ಅದೇ ಥರ ಮಸಾಲೆಗಳು, ಎಕ್ಸ್ಟ್ರಾ ಈ ತಂದು ಪೌಡ್ರು ಹಾಕೋ ಥರ ಇಲ್ಲ. ಎಲ್ಲ ನೋಡಿದ್ರು ಹುಳಿ ಟೊಮೊಟೊ ಇಂಥದ್ದೇ ಹಾಕಿದ್ದಾರೆ. ತುಂಬ ಇದು ಹುಳಿ ಟೊಮೊಟೊ, ಚಕ್ಕೆ ಮಸಾಲೆ ಎಲ್ಲ ಜಾಸ್ತಿನೂ ಅನ್ಸಲ್ಲ. ಪೀಸು ಕೂಡ ಅಷ್ಟೇ, ಏನು ಮೂಳೆಯಿಂದ ಏನು ನೀಟಾಗಿ ಜಾರ್ಕೊಂಡು ಬರ್ತಿದೆ. ತುಂಬ ಎಳೆಯಾಗಿದೆ. ಬಾಯಲ್ಲಿ ಜಾಸ್ತಿ ಹೊತ್ತು ತೆಗಿಯೋ ಅವಶ್ಯಕತೆನೇ ಇಲ್ಲ. ತುಂಬ ಸ್ಮೂತಾಗಿದೆ. ಏನಕ್ಕೆ ಇಷ್ಟು ಜನ ಬೆಳಗ್ಗೆ 4 ಗಂಟೆಗೆ ಬಂದು 2-2 ಕಿಲೋಮೀಟ್ರ್ 3-3 ಕಿಲೋಮೀಟ್ರ್ ಕ್ಯೂ ನಿಂತ್ಕೋತಾರೆ ಅಂದರೆ ಇದನ್ನು ತಿಂತಾ ಇದ್ದಾಗ ಇವಾಗ ಗೊತ್ತಾಗ್ತಿದೆ ನನಗೆ. ಆ ಟೇಸ್ಟ್ಗೋಸ್ಕರನೇ ಜನ ಅಷ್ಟೊಂದು ಬಂದು ಕ್ಯೂ ನಿಲ್ಲೋದು. ಆಮೇಲೆ ವಾರದಲ್ಲಿ 3 ದಿನ ಆದ್ರೂ ಅಷ್ಟೇ ರಶ್ ಯಾವಾಗಲೂ ಇರುತ್ತೆ. ನಾನು ಬಿರಿಯಾನಿ ಕೈಗೆ ಬತ್ತಿದಂಗೆ ಬಿರಿಯಾನಿನೇ ಫಸ್ಟ್ ತಿಂದ್ಬಿಡ್ಬೇಕು ಅಂತ ಕಾಲು ಸೂಪ್ನ ಅವಾಗಿಂದ ಮುಟ್ಲಿಲ್ಲ. ಇವಾಗ ಒಂದ್ಸರಿ ಕಾಲು ಸೂಪ್ನ ಟೇಸ್ಟ್ ಮಾಡೋಣ. ಕಾಲು ಸಗದಾಗಿದೆ, ನೀಟಾಗಿ ಬಾಯ್ಲ್ ಮಾಡಿದ್ದಾರೆ. ಕೈಯಲ್ಲಿ ಕಿತ್ತನೇ ಬರ್ತಾಯಿದೆ. ಬಟ್ ಇದನ್ನ ಹೆಂಗೆ ಆದ್ರೂ ಬಾಯಲ್ಲಿ ಹಿಂಗೆ ಇಟ್ಕೊಂಡು ತಿಂದ್ರೇ ಮಜಾ. ಅದ್ರ ಜೊತೆಗೆ ಇದು ಕಾಂಬಿನೇಷನ್ ಇನ್ನೂ ಅದ್ಭುತವಾಗಿರುತ್ತೆ. ಒಂದು ಸಿಪ್ ಸೂಪು ಕುಡಿದು ಬಿಡ್ತೀನಿ. ಅದಾಗಿದೆ. ಒಟ್ಟಿನಲ್ಲಿ ಬೀಗಣ್ಣಿಗೆ ಆನಂದ್ ಬಿರಿಯಾನಿ ನನಗಂತೂ ಸಕ್ಕತ್ ಸೂಪರ್ ಅನಿಸ್ತು. ಇವಾಗ ಆನಂದ್ ಬಿರಿಯಾನಿಯ ಓನರ್ ಆದ ಆನಂದ್ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್, ಇದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್? ಯಾವಾಗ ಸ್ಟಾರ್ಟ್ ಆಗಿದೆ ಸರ್? ಸ್ಟಾರ್ಟ್ ಆಗಿ 1999 ಸ್ಟಾರ್ಟ್ ಮಾಡಿದ್ದು. ಈಗ ಒಂದು 21-22 ವರ್ಷ ಆಗಿದೆ ಸ್ಟಾರ್ಟ್ ಮಾಡಿ. ನನಗೆ 14 ವರ್ಷ ಆಯಿತು ಬಿರಿಯಾನಿ ಸ್ಟಾರ್ಟ್ ಮಾಡಿದಾಗ. ಈಗ ನನಗೆ 35-36 ವರ್ಷ ಆಗಿದೆ ನನಗೆ. ಆಗ ನಾನು 2 kg ಸ್ಟಾರ್ಟ್ ಮಾಡಿದ್ದು ಬಿರಿಯಾನಿ. ನಾನು ಈಗ 1000 kg ಗಂಟೆ ರೀಚ್ ಆಗಿದೆ. ಆಗ 2 kg ಸ್ಟಾರ್ಟ್ ಮಾಡಿದ್ದು, ಹಂತವಾಗಿ ಸ್ಟಾರ್ಟ್ ಮಾಡಿದ್ದು. ಆಗ ರೇಟ್ ಬಂದ್ಬಿಟ್ಟು 18 ರೂಪಾಯಿ ಇತ್ತು ಬಿರಿಯಾನಿ. ಒಂದು ಪ್ಲೇಟ್ಗೆ 18 ರೂಪಾಯಿ ಇತ್ತು ಬಿರಿಯಾನಿ. ಈಗ 230 ರೂಪಾಯಿ ಆಗಿದೆ ರೇಟ್ ಇವಾಗ. ಎಲ್ಲ ನಾವು ನಾಟಿ ಐಟಮೇ ಹಾಕ್ಬಿಟ್ಟು ಬಿರಿಯಾನಿ ಮಾಡ್ತೀವಿ ನಾವು. ಮಾರ್ನಿಂಗ್ ಬೆಳಿಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಯಾವ್ಯಾವ ದಿನ ಇರುತ್ತೆ ಸರ್?
ಸರ್ ಭಾನುವಾರ, ಮಂಗಳವಾರ, ಶುಕ್ರವಾರ, ಸಂಡೇ, ಟ್ಯೂಸ್ಡೇ, ಫ್ರೈಡೇ 3 ದಿವಸ ಮಾಡ್ತೀವಿ. ಸಂಡೇ 5 o'clockಗೆ ಸ್ಟಾರ್ಟ್ ಮಾಡ್ತೀವಿ. 5 o'clock ಸ್ಟಾರ್ಟ್ ಮಾಡಿ 8:30, 9 ಕ್ಲೋಸ್ ಮಾಡ್ತೀವಿ. ಟ್ಯೂಸ್ಡೇ, ಫ್ರೈಡೇ ಬಂದ್ಬಿಟ್ಟು 6 o'clock ಸ್ಟಾರ್ಟ್ ಮಾಡ್ತೀವಿ. ಅದು 8:30, 9 o'clock ಕ್ಲೋಸ್ ಆಗ್ಬಿಡುತ್ತೆ. ಇಲ್ಲಿಗೆ ಯಾವ್ಯಾವ ಸಿನಿಮಾ ತಾರೆಯರು, ನಟರು ಎಲ್ಲ ಯಾರ್ಯಾರು ಬಂದಿದ್ದಾರೆ ರಾಜಕೀಯದವರು? ಸುಜನ್ ಸಾರು ಬಂದಿದ್ದಾರೆ, ಯಶ್ ಸಾರು ತರಿಸ್ಕೊಂಡಿದ್ದಾರೆ, ಪುನೀತ್ ಸಾರನ್ನು ತರಿಸ್ಕೊಂಡಿದ್ದಾರೆ ಬಿರಿಯಾನಿ. ತುಂಬ ಜನ ಸೆಲೆಬ್ರಿಟಿಗಳು ತೊಗೊಂಡಿದ್ದಾರೆ, ತುಂಬ ಜನ ಪೊಲಿಟಿಷಿಯನ್ಸ್ ತೊಗೊಂಡಿದ್ದಾರೆ. ಶಾಸಕರು MTB ನಾಗರಾಜ್ ಅಂತ, ಅವ್ರಿಗೆ ನಮ್ಮ ಬಿರಿಯಾನಿ ಅಂದರೆ ಅಚ್ಚುಮೆಚ್ಚು. ಅವರು ನಮಗೆ ತುಂಬಾ ಸಹಾಯನೂ ಮಾಡಿದ್ದಾರೆ. ಸರ್ ಇದೆ ಸಂಡೇ ಬಂದ್ಬಿಟ್ಟು 4,000 5,000 ಗಂಟ ಬರೀ 2 hours ಖಾಲಿ ಆಗುತ್ತೆ. ಟ್ಯೂಸ್ಡೇ, ಫ್ರೈಡೇ ಬಂದ್ಬಿಟ್ಟು 1,500 2,000 ಗಂಟ ಖಾಲಿ ಆಗುತ್ತೆ. ಅದು ಟ್ಯೂಸ್ಡೇ, ಫ್ರೈಡೇ ಕಡಿಮೆ, ಸಂಡೇ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಬಂದು ನಿಮ್ಮ ಟೈಮ್ನ ಫ್ರೀ ಮಾಡ್ಕೊಂಡು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಅಜರುದ್ದೀನ್ ಅಂತ. ತಾವು ಸೆಕೆಂಡ್ ಟೈಮ್ ಬರ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ದೆ ಇಷ್ಟು ಕ್ರೌಡ್ ಇರಲ್ಲ ಅಂತ, ಬಟ್ ಎಕ್ಸ್ಪೆಕ್ಟ್ ಮಾಡಿದ್ನಿಂದ ಜಾಸ್ತಿ ಕ್ರೌಡೇ ಇದೆ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನಿಲ್ಲಿ ಬರ್ತಾ ಇರೋದು. ಇವ್ರು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಇಲ್ಲಿ ಹೊಸಕೋಟೆ ಹತ್ರ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ. 4 o'clock 3:30ಗೆ ಅಲಾರ್ಮ್ ಇಟ್ಕೊಂಡಿದ್ದು ಲೈನಲ್ಲಿ ನಿಂತ್ಕೊಂಡು ಇವಾಗ ಜಸ್ಟ್ ನಾವು ವಿ ರೀಚ್. ಇಟ್ಸ್ ವೆರಿ ನೈಸ್, ಟೇಸ್ಟಿ. ಸರ್ ನಮಸ್ತೆ. ನಮಸ್ತೆ ಸರ್. ನಮ್ಮ ಹೆಸರು? ಮಂಜು. ತಾವು ಇಲ್ಲಿ ಎಷ್ಟು ವರ್ಷದಿಂದ? ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬ ಟೇಸ್ಟ್ ತುಂಬ ಚೆನ್ನಾಗಿದೆ, ತುಂಬ ಜನ ಹೇಳಿದ್ರು, ಅದಕ್ಕೆ ಟೇಸ್ಟ್ ಮಾಡೋದು ಬಂದೆ. ಟೇಸ್ಟ್ ತುಂಬ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಟೇಸ್ಟ್. ನಾನು ಅದೇ 5 o'clock ರೀಚ್ ಆದ್ವಿ, 1.5 hour ವೇಟ್ ಮಾಡಿ ಕಲೆಕ್ಟ್ ಮಾಡಿದ್ದೀವಿ. ಹೌದು. ಥ್ಯಾಂಕ್ ಯು ಸರ್. ನಾನು ಎವ್ರಿ ಮಂತ್ 2 times ಬರ್ತೀನಿ. ಸೊ ಯಾ, ಎವ್ರಿ ಮಂತ್ 2 times. ಎಷ್ಟು ವರ್ಷದಿಂದ ಬರ್ತೀವಿ? ಇಟ್ಸ್ ಬೀನ್ ಲೈಕ್ 2 years. ಹೇಗಿದೆ ಟೇಸ್ಟ್? ಅದೇ ಥರ ಇದೆ? ಫುಲ್ ನಾಟಿ ಸ್ಟೈಲು, ಚೆನ್ನಾಗಿರುತ್ತೆ. ಸೊ ಲಾಸ್ಟ್ ವೀಕ್ ಬಂದ್ವಿ, ಬಟ್ ಲೇಟ್ ಆಯಿತು, ಸಿಗಲಿಲ್ಲ ಊಟ. ಮತ್ತೆ ಬಂದ್ವಿ ತಿನ್ನಬೇಕು ಅಂತಾನೆ. ಸೊ ಅದಕ್ಕೆ ಬಂದ್ವಿ. ಇವತ್ತು 5:30ಗೆಲ್ಲ ಬಂದ್ಬಿಟ್ವಿ ಇಲ್ಲಿ. ಸೊ ಫೈನಲಿ 6 ಟೇಸ್ಟಿಯಾಗಿ ತಿಂತಾ ಇದ್ದೀವಿ. ತುಂಬ ಎಕ್ಸೈಟೆಡ್ ಆಗಿದ್ವಿ ಆ್ಯಕ್ಚುಲಿ. ತುಂಬ ಕಷ್ಟ ಬಿಟ್ಕೊಂಡು ಕ್ಯೂರಲ್ಲಿ ನಿಂತ್ಕೊಂಡು ಆಮೇಲೆ ಸಿಗುತ್ತೋ ಇಲ್ವಾ ಅಂತ ಯೋಚನೆ ಮಾಡಿ ಫೈನಲ್ ಆಗಿ ಸಿಕ್ತು. ಹೆಂಗಿದೆ ಟೇಸ್ಟ್? ಆಸಮ್ ಆಗಿದೆ, ಒನ್ ವರ್ಡ್ ಆಸಮ್. ಅಂದರೆ ಮಾರ್ನಿಂಗ್ 5 ಗಂಟೆಗೆ ಎದ್ದು ಬರ್ಬೇಕು ಇಲ್ಲಿಗೆ. ತುಂಬ ಕ್ಯೂ ಇರುತ್ತೆ, ವೇಟ್ ಮಾಡ್ಕೊಂಡು ತಿನ್ನಬೇಕು. ಭಾರಿ ಟೇಸ್ಟ್ ಆಗಿರುತ್ತೆ ಫುಡ್ಡು. ಅಂದರೆ ಎಲ್ಲಿ ತಿಂದು ಇಲ್ಲ ಇದುವರೆಗೂ ಈ ಟೇಸ್ಟ್. ಅದು ಚೆನ್ನಾಗಿರುತ್ತೆ. ಲೇಟಾಗಿ ಬಂದರೆ ಸಿಗಲ್ಲ, ಈ ಟೈಮ್ಗೆ ಬಂದರೆ ಸಿಗುತ್ತೆ. ನಾವು 25 ಕಿಲೋಮೀಟರಿಂದ ಬಂದಿದ್ದೀವಿ. ಒಂದ್ಸಲ ನಮ್ಮ ಮಕ್ಕಳು ಬಂದು ತಿಂದ್ಬಿಟ್ಟು ಬಂದು ತುಂಬ ಟೇಸ್ಟ್ ಚೆನ್ನಾಗಿದೆ ಅಂದರು. ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ಬಂದು ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಬಂದು ತಿಂದು ನೋಡಿ, ಇನ್ನೊಬ್ರನ್ನ ಕರ್ಕೊಂಬರ್ದು ತಿಂತೀರಾ. ಬೆಳಿಗ್ಗೆ ನಾನು ಬಂದಾಗ 4:15 ಎಷ್ಟು ಕ್ಯೂ ಇತ್ತು, 2 ಕಿಲೋಮೀಟರ್. ಈಗಲೂ ಅಷ್ಟೇ ಕ್ಯೂ ಇದೆ. ಇವರಲ್ಲಿ ಎಷ್ಟು ಜನಕ್ಕೆ ಬಿರಿಯಾನಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಓನರ್ ಹೇಳಿದ ಪ್ರಕಾರ 8:15 ಕ್ಲೋಸ್ ಅಂದರು. ಇಲ್ಲಿ ನೋಡಿದ್ರೆ ಕ್ಯೂ ಇದು 10 ಅಲ್ಲ 11 ಗಂಟೆ ಆದರೂ ಕ್ಯೂ ಮುಗಿಯೋ ಥರ ಕಾಣಿಸಲ್ಲ. ಗೊತ್ತಿಲ್ಲ ಅದರಲ್ಲಿ ಯಾರು ಸಿಗುತ್ತೆ ಏನು ಅಂತ. ಬಟ್ 4:15 ನಿಂತಿದ್ದಕ್ಕೆ 7 ಗಂಟೆಗೆ ನನ್ನ ಕೈಗೆ ಬಿರಿಯಾನಿ ಬಂತು. ಅಷ್ಟು ನಿಂತು ಮಾಡಿ ಎಲ್ಲ ಹೋಗಿದ್ದಕ್ಕೂ ಬಿರಿಯಾನಿ ತಿಂದಾಗ ಅನುಭವ ಇತ್ತಲ್ಲ. ಭಾನುವಾರದಲ್ಲಿ ನಾನು ಇಲ್ಲಿಗೆ ಬಂದಿದ್ದು ಒಂದು ತೃಪ್ತಿ ಅನ್ನಿಸ್ಬಿಟ್ಟು. ನೀವು ಕೂಡ ಈ ಕಡೆ ಬಂದರೆ ಆನಂದ್ ಬಿರಿಯಾನಿಯ ಆನಂದನ ಪಡಿಬೇಕು ಅಂದರೆ ಭಾನುವಾರ, ಮಂಗಳವಾರ, ಶುಕ್ರವಾರ 3 ದಿನ ಮಾತ್ರ ಸಿಗೋದು. ಬೆಳಿಗ್ಗೆ ಸ್ವಲ್ಪ ಬೇಗ ಬನ್ನಿ, ಇಲ್ಲ ಅಂದರೆ ರಶ್ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮರಿದೆ ನಮ್ಮ ಫುಡ್ ಅಡ್ಡಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.